ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿಯಿಂದ ಅನುಶ್ರುತಿ. ನಾನು ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಹೊಸ ಮನೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಕರೋನಾ ಟೈಮಲ್ಲಿ ಮನೆ ಹುಡುಕೋದು, ಶಿಫ್ಟಿಂಗ್ ಮಾಡೋದು ಎಲ್ಲ ತುಂಬ ಕಷ್ಟ. ಆದರೂ ಶಿಫ್ಟ್ ಮಾಡಲೇಬೇಕಾದ ಅನಿವಾರ್ಯ. ಸೊ ಹುಬ್ಳಿಗೆ ಬಂದ್ವಿ. ಸೊ ಫಸ್ಟು ನಮ್ಮ ಮನೆ ಹೇಗಿದೆ ಅಂತ ಹೇಳಿ ತೋರಿಸ್ಬಿಡ್ತೀನಿ, ಬನ್ನಿ. ಮೊದಲು ನಾನು ಈಗ ಹೋದ ತಕ್ಷಣ ಮನೆ ಹೇಗಿದೆ ಆ ಖಾಲಿ ಮನೆನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾವು ಯಾವ ಮನೆ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಎಲ್ಲರೂ ತುಂಬ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಮನೆನ ಫಸ್ಟು ತೋರಿಸ್ಬಿಡ್ತೀನಿ ನಿಮಗೆ. ಇದು ಎಂಟ್ರೆನ್ಸು, ಹಾಗೆಯೇ ಇದು ಹಾಲು. ಹಾಲಲ್ಲಿ ಒಂದು ದೊಡ್ಡ ವಿಂಡೋ ಇದೆ. ಸೊ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಹಾಲಿನ ಪಕ್ಕದಲ್ಲಿ ಹೋದರೆ ಹಾಗೆಯೇ ಒಂದು ರೂಮ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ. ಆ ಕಡೆ ರೈಟ್ ಸೈಡಿಗೆ ಹೋದರೆ ಕಿಚನ್ ಕಡೆ ಹೋಗ್ತೀವಿ, ಲೆಫ್ಟ್ ಸೈಡಿಗೆ ಬಂದರೆ ಒಂದು ರೂಮು. ಇದು ನೋಡಿ ರೂಮ್ ಕೂಡ ಸಾಕಷ್ಟು ದೊಡ್ಡದಾಗೇ ಇದೆ. ಹಾಗೆಯೇ ಇಲ್ಲಿ 2 ವಿಂಡೋ ಇದೆ. ಹಾಗೆಯೇ ಒಂದು ಅಲ್ಮೇರಾ ಕೂಡ ಇಟ್ಟಿದ್ದಾರೆ ಇಲ್ಲಿ. ಮನೆ ಶಿಫ್ಟ್ ಮಾಡೋರಿಗೆ ಒಂದು ಕಿವಿ ಮಾತು: ಮೊದಲು ನಿಮ್ಮ ವ್ಯಾಲ್ಯೂಯಬಲ್ ಐಟಮ್ ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ನೀಟಾಗಿ ಪ್ಯಾಕ್ ಮಾಡಿಟ್ಕೊಳ್ಳಿ ನೀವೇನೆ. ಹಾಗೆಯೇ ಡೆಲಿಕೇಟ್ ಐಟಮ್ಸ್ನ ಅಂದರೆ ಗ್ಲಾಸ್ ಐಟಮ್ಸ್ಗಳನ್ನು ಒಂದು ಕಡೆ ಇಟ್ಟುಬಿಡಿ. ಆ ಪ್ಯಾಕರ್ಸೇ ನೀಟಾಗಿ ರ್ಯಾಪ್ ಮಾಡಿ ಪ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಈ ರೂಮಿಂದ ಹೊರಗೆ ಬಂದರೆ ನಾವು ಸ್ವಲ್ಪ ಪ್ಯಾಸೇಜ್ ಇದೆ. ಆ ಪ್ಯಾಸೇಜಿಂದ ನೆಕ್ಸ್ಟು ಡೈನಿಂಗ್ ಹಾಲ್ ಇದೆ. ಡೈನಿಂಗ್ ಹಾಲ್ ಕೂಡ ಸಾಕಷ್ಟು ದೊಡ್ಡದಾಗೇ ಇದೆ. ಹಾಗೆಯೇ ಡೈನಿಂಗ್ ಹಾಲಲ್ಲಿ ಒಂದು ವಾಶ್ ಬೇಸಿನ್ ಕೂಡ ಇದೆ. ಹಾಗೆಯೇ ಇಲ್ಲಿ ಲೆಫ್ಟಲ್ಲಿರೋದು ಕಾಮನ್ ವಾಶ್ರೂಮ್ ನೋಡಿ. ಇಲ್ಲಿ ಟಾಯ್ಲೆಟ್ ಇದೆ, ಒಂದು ಇಂಡಿಯನ್ ಟಾಯ್ಲೆಟ್, ಹಾಗೆಯೇ ಒಂದು ಬಾತ್ರೂಮ್ ಇದೆ ನೋಡಿ. ಇದು ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮ್ಗಳು ಕೂಡ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಇದು ಕಾಮನ್ ಬಾತ್ರೂಮ್. ನೆಕ್ಸ್ಟ್ ಹಾಗೆಯೇ ಈಚೆ ಬಂದರೆ ಇಲ್ಲಿ ಡೋರ್ ಕಾಣಿಸ್ತಿದೆಯಲ್ಲ, ಇದು ಇಂಡಿಯನ್ ಟಾಯ್ಲೆಟ್. ನೆಕ್ಸ್ಟ್ ಡೈನಿಂಗ್ ಹಾಲಿಂದ ಸ್ಟ್ರೈಟ್ ಹೋದರೆ ಅಡುಗೆ ಮನೆ. ಅಡುಗೆ ಮನೆ ಕೂಡ ದೊಡ್ಡದಿದೆ. ಇದು ನನ್ನ ಅರಮನೆ. ಸದ್ಯಕ್ಕೆ ಈ ಮನೆಯಲ್ಲಿ ದೇವ್ರ ಕೋಣೆ ಏನು ಸಪ್ರೇಟಾಗಿಲ್ಲ. ಸೊ ಹಾಗಾಗಿ ನಾನು ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ 3 ಶೆಲ್ಫ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಅಡುಗೆ ಮನೆಗೆ 2 ದೊಡ್ಡ ವಿಂಡೋ ಕೂಡ ಇದೆ. ಕೆಳಗಡೆ ಎಲ್ಲ ಪಾತ್ರೆಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ಕೂಡ ಅಲ್ಲಿ ಶೆಲ್ಫ್ಗಳಿವೆ. ಅಡುಗೆ ಮನೆಗೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋಕ್ಕೆ ಪಾಯಿಂಟ್ ಕೂಡ ಮಾಡಿದ್ದಾರೆ ಈ ಬಾಲ್ಕನಿಯಲ್ಲಿ. ಹಾಗೆಯೇ ಬಟ್ಟೆ ಒಣ ಹಾಕೋಕ್ಕೆ ಎಲ್ಲ ಜಾಗ ಇದೆ. ಬಾಲ್ಕನಿ ಫುಲ್ ಕವರ್ಡ್ ಆಗಿದೆ. ಸೊ ಒಳ್ಳೆಯದಾಯಿತು. ಚಿಕ್ಕ ಮಕ್ಕಳು ಮನೇಲಿರೋದ್ರಿಂದ ಫುಲ್ ಬಾಲ್ಕನಿ ಕವರ್ ಆಗಿದ್ರೇ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಅಡುಗೆ ಮನೆಯಿಂದ ಹೊರಗೆ ಬಂದರೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮಿಗೆ ಅಟ್ಯಾಚ್ ಆಗಿರೋ ಬಾತ್ರೂಮ್. ಬಾತ್ರೂಮ್ ಕೂಡ ತುಂಬಾ ದೊಡ್ಡದಾಗಿದೆ. ಇದು ನೋಡಿ ಮಾಸ್ಟರ್ ಬೆಡ್ರೂಮ್. ಬೆಡ್ರೂಮ್ ಕೂಡ ತುಂಬಾ ದೊಡ್ಡದಾಗಿ ಸ್ಪೇಸಿಯಸ್ ಆಗಿದೆ, ಚೆನ್ನಾಗಿದೆ. ಫುಲ್ ದೊಡ್ಡದಾದ ವಾರ್ಡ್ರೋಬ್ಸ್ ಇದೆ. ವಾಲಿಗೆ ಹಾಗೆಯೇ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಬೆಡ್ರೂಮಿಗೆ ಒಂದು ದೊಡ್ಡ ವಿಂಡೋ ಕೂಡ ಇದೆ. ಹೇಗಿದೆ ನಮ್ಮ ಹೊಸ ಮನೆ? ಕಮೆಂಟ್ ಮಾಡಿ ತಿಳಿಸಿ ನನಗೆ, ಆಯಿತಾ? ನೋಡಿ, ನಿಮಗೆ ಮನೆ ತೋರಿಸುವಷ್ಟರಲ್ಲಿ ನಮ್ಮ ಲಗೇಜ್ ಕೂಡ ಬಂದುಬಿಡ್ತು. ಇನ್ನು ಲಗೇಜ್ ಬಂತು ಅಂದರೆ ಬಿಡಿ, ಮನೇನ ಹೊಂದಿಕೆ ಮಾಡುವಷ್ಟರಲ್ಲಿ ನಾನು ಸಾಕಾಗಿ ಬಿಡ್ತೀನಿ. ಎಲ್ಲ ಲಗೇಜ್ಗಳನ್ನು ಇಡಬೇಕು. ಅದು ಕೂಡ ಈ ಚಿಕ್ಕ ಮಕ್ಕಳು ಇಬ್ಬರನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ.
ಅದರಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಅಲ್ಲಿ ಆ ಲಾರಿ ಇದೆಯಲ್ಲ ಫುಲ್ ಕವರ್ ಆಗಿದೆ. ಈ ಥರ ನೀವು ಶಿಫ್ಟಿಂಗ್ ಮಾಡುವಾಗ ಇದೊಂದು ಗಮನದಲ್ಲಿರಲಿ, ಯಾವಾಗಲೂ ಲಾರಿನ ಹೀಗೆ ಫುಲ್ ಕವರ್ ಆಗಿರೋ ನೀವು ಲಾರಿನ ಬುಕ್ ಮಾಡಿದರೆ ಒಳ್ಳೆಯದು. ಯಾಕೆ ಅಂದರೆ ಅದು ಓಪನ್ ಲಾರಿ ಇದ್ದರೆ ನಮ್ಮ ಸಾಮಾನುಗಳಿಗೆಲ್ಲ ಅಕಸ್ಮಾತ್ ಮಳೆ ಬಂದರೆ ಆ ಟೈಮಲ್ಲಿ ಮಳೆ ನೀರೆಲ್ಲ ಬಿದ್ದುಬಿಟ್ಟು ನಮ್ಮ ಸಾಮಾನುಗಳೆಲ್ಲ ಹಾಳಾಗ್ತವೆ. ಹಾಗಾಗಿ ಫುಲ್ ಕವರ್ ಇರುವಂತಹ ಲಾರಿ ತಂದರೆ ಒಳ್ಳೆಯದು. ಈಗ ನೋಡಿ ಒಂದೊಂದೇ ಸಾಮಾನು ಬರೋಕ್ಕೆ ಶುರುವಾಯಿತು. ಇನ್ನು ಲೀಸ್ಟ್ ಪ್ರಕಾರ ಎಲ್ಲ ಸಾಮಾನುಗಳು ಬಂದಿದೆಯಾ ಅಂತ ಹೇಳಿ ನೋಡಿಕೊಂಡು ಟಿಕ್ ಮಾಡ್ಕೋಬೇಕು. ಒಂದೊಂದು ಬಾಕ್ಸು ಬಂದ ತಕ್ಷಣವೇ ನೀವು ಆ ಲೀಸ್ಟಲ್ಲಿ ಇದೆಯಾ ಅಂತ ಹೇಳಿ ನೋಡಿಕೊಂಡು ಟಿಕ್ ಮಾಡ್ಕೊಂಬಿಟ್ರೆ ಆಮೇಲೆ ಒಂದೇ ಸರಿಗೆ ಎಲ್ಲ ಹುಡುಕಾಡೋದು ತಪ್ಪುತ್ತೆ. ಜೇನು ಸೋನು ನೋಡಿ ಫುಲ್ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅಲ್ಲಿ ಇನ್ಯಾರೋ ತೊಗೊಂಡು ಹೋದರು ನಮ್ಮ ಸಾಮಾನುಗಳನ್ನು, ಇಲ್ಲಿ ಇನ್ಯಾರೋ ತೊಗೊಂಡು ಬಂದರು, ಏನಿದು ಅಂತ ಹೇಳಿ ಅವರಿಬ್ಬರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಎಲ್ಲ ಸಾಮಾನುಗಳನ್ನು ನೀಟಾಗಿ ತಂದಿರೋದಷ್ಟೇ ಅಲ್ಲ, ಮೇನ್ ಐಟಮ್ಸ್ಗಳು ಅಂದರೆ ಫ್ರಿಜ್ಜು, ವಾಷಿಂಗ್ ಮಿಷಿನ್, ಸೋಫಾ, ಕಾಟ್, ಹಾಗೆಯೇ ಟಿ.ವಿ ಸ್ಟ್ಯಾಂಡ್, ಟಿಪಾಯ್, ಈ ಥರ ಮೇನ್ ಐಟಮ್ಸ್ಗಳನ್ನು ಅವರು ಅನ್ಬಾಕ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಯ್ ಜೇನು ಅಲ್ಲಿ ಆಟ ಆಡ್ತಾ ಇದ್ದಾಳೆ. ಈಗ ನೀವು ನೋಡ್ತಿರ್ಬೋದು ಮನೆ ತುಂಬ ಫುಲ್ ನಮ್ಮ ಲಗೇಜ್ಗಳೇ ಆಗಿದೆ. ಯಾವುದನ್ನು ಫಸ್ಟ್ ತೆಗಿಬೇಕು, ಯಾವುದನ್ನು ಫಸ್ಟ್ ಎಲ್ಲಿ ಇಡಬೇಕು ಅಂತ ಫುಲ್ ಎಲ್ಲ ನಾವು ಬಾಕ್ಸ್ ಮೇಲೆ ಬರೆದುಕೊಂಡು ಬಂದರೂ ಕೂಡ ಎಷ್ಟು ಗಡಿಬಿಡಿ ಆಗುತ್ತೆ ಅಂದರೆ ಶಿಫ್ಟಿಂಗ್ ಮಾಡೋರಿಗೆ ಗೊತ್ತು ಅದ್ರ ಕಷ್ಟ ಅಂತ ಹೇಳಬಹುದು. ನೀವು ನೋಡ್ತಿರ್ಬೋದು ಅಲ್ಲಿ ವಾಟರ್ ಫಿಲ್ಟ್ರನ್ನ ಫಿಕ್ಸ್ ಮಾಡೋಕ್ಕೆ ಬಂದಿದ್ದಾರೆ. ನಾವು ಈ ಮನೆಗೆ ಬಂದ ತಕ್ಷಣ ಫಸ್ಟ್ ಮಾಡಿರೋ ಕೆಲಸನೇ ವಾಟರ್ ಫಿಲ್ಟ್ರನ್ನ ಹಾಕಿಸ್ಕೊಂಡಿರೋದು. ಇಂಥ ಟೈಮಲ್ಲಿ ಅಂದರೆ ಈ ಕರೋನಾ ಇರೋ ಟೈಮಲ್ಲಿ ಎಷ್ಟು ಜಾಗ್ರತೆಯಿಂದ ಇದ್ದರೂ ಕೂಡ ಸಾಲದು. ಸೊ ಫಸ್ಟ್ ನಾವು ವಾಟರ್ ಫಿಲ್ಟ್ರನ್ನ ಫಿಕ್ಸ್ ಮಾಡಿಸಿದ್ವಿ. ನೀವು ಅಷ್ಟೇ ಕರೋನಾ ಇನ್ನೂ ಕಮ್ಮಿ ಆಗಿಲ್ಲ, ಸೊ ಜಾಗ್ರತೆಯಿಂದ ಇರಿ. ನಾವು ಎಷ್ಟೇ ಮುನ್ನೆಚ್ಚರಿಕೆ ತಗೊಂಡ್ರೂ ಕೂಡ ಕರೋನಾ ಇನ್ನೂ ಕಂಟ್ರೋಲಿಗೆ ಬರ್ತಾನೇ ಇಲ್ಲ. ಸೊ ಆದಷ್ಟು ಸೇಫಾಗಿರಿ. ನಮಗೆ ಗೊತ್ತಾಗುತ್ತೆ, ಆದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಸೊ ಮಕ್ಕಳಿಗೆ ನಾವು ಆದಷ್ಟು ಟೀಚ್ ಮಾಡಬೇಕು. ಈ ಮನೆಗೆ ಬಂದ ಮೇಲೆ ಟಿ.ವಿ ಇಲ್ಲ ಅಂತ ಹೇಳಿ ಜೇನು ಸೋನು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ಸಂಜೆ ನಾವು ಟಿ.ವಿ ಕೂಡ ಫಿಕ್ಸ್ ಮಾಡಿಸಿದ್ವಿ. ಅಲ್ಲಿ ಟಿ.ವಿ ಫಿಕ್ಸ್ ಮಾಡೋಕ್ಕೆ ಬಂದಿದ್ದಾರೆ. ಹಾಗೆಯೇ ಇಲ್ಲಿ ಇವರಿಬ್ರದ್ದು ಆಟ ಕೂಡ ನಡೀತಾ ಇದೆ. ನೋಡಿ ಇಲ್ಲಿ ಟಿ.ವಿ ಫಿಕ್ಸ್ ಮಾಡೋಕ್ಕೆ ಬಂದಿದ್ದಾರೆ. ಆದರೆ ನಂದು ಅಡುಗೆ ಮನೆಯಲ್ಲಿ ಎಷ್ಟು ಕೆಲಸ ನಡೀತಾ ಇದೆ ಅಂತ ಹೇಳಿ, ಯಾವುದನ್ನು ತೆಗಿಬೇಕು, ಯಾವುದನ್ನು ಬಿಡಬೇಕು, ನಾನೀಗ ಸದ್ಯಕ್ಕೆ ಅವಶ್ಯಕತೆ ಏನಿದೆಯೋ ಅಷ್ಟು ಮಾತ್ರ ಒಂದು 2 ಡಬ್ಬದಲ್ಲಿ ಇರೋದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದನ್ನು ನಿಧಾನಕ್ಕೆ ತೆಗೆದಿಟ್ಕೊಂಡ್ರೆ ಆಯಿತು ಅಂತ ಹೇಳಿ ಬಿಟ್ಟೆ. ಒಂದೇ ಸರಿಗೆ ಕೆಲಸ ಕೂಡ ಮಾಡೋಕ್ಕಾಗೋದಿಲ್ಲ ಅಲ್ವಾ. ನಮ್ಮ ಹೆಲ್ತ್ ಕೂಡ ನಾವು ನೋಡ್ಕೋಬೇಕು. ಸುಸ್ತಾಗಿ ಮಲ್ಕೊಂಡ್ರೆ ನಮ್ಮನ್ನು ಯಾರು ನೋಡೋದು ಅಲ್ವಾ, ನಮ್ಮನ್ನು ನಾವೇ ನೋಡ್ಕೋಬೇಕು. ಹಾಗಾಗಿ ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಕೂಡ ಮಾಡಬೇಕು. ಯಾಕಂದರೆ ಜರ್ನಿ ಮಾಡಿರ್ತೀವಿ ನಾವು. ಈ ಟೈಮಲ್ಲಿ ಶಿಫ್ಟಿಂಗಲ್ಲಿ ತುಂಬಾ ಕೆಲಸ ಕೂಡ ಆಗಿರುತ್ತೆ. ಹಾಗಾಗಿ ಆದಷ್ಟು ಕೆಲಸದ ಜೊತೆ ನಮ್ಮ ಹೆಲ್ತ್ ಕಡೆ ಕೂಡ ಗಮನದಲ್ಲಿರಬೇಕು. ಕೆಲವೊಂದಿಷ್ಟೆಲ್ಲ ಸಾಮಾನುಗಳನ್ನು ತೆಗೆದಿಟ್ಟಾದ್ಮೇಲೆ ನಂಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ರಾತ್ರಿ ಮಲ್ಗೆ ಆಯಿತು, ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇ ನಾನು ಮೇಲ್ಮೇಲೆ ಕೆಲವೊಂದಿಷ್ಟು ಸಾಮಾನುಗಳನ್ನು ತೆಗೆದಿದ್ನಲ್ಲ ಅಲ್ಲೇ ಸರಿಸ್ಬಿಟ್ಟು ನಾನು ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಡೋಕ್ಕಿಂತ ಅಟ್ಲೀಸ್ಟ್ ಮೇಲ್ಮೇಲೆ ಒರೆಸ್ಕೊಳ್ಳೋಣ ಅನ್ನೋದು ಅಷ್ಟೇ.
ನಮಃ. ಕೈ ಮುಗಿಬೇಕು, ಕೈ ಮುಗಿ. ಬಾ ಹೋಗು. ನೋಡಿದ್ರಲ್ಲ ಸೋನು ಶ್ಲೋಕನ. ಅವಳು ಯಾವಾಗಲೂ ಅಷ್ಟೇ ಸ್ನಾನ ಮಾಡಿ ಬಂದ ತಕ್ಷಣ ದೇವ್ರ ಹತ್ರ ನಿಂತ್ಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಹಾಗೆಯೇ ಗಣಪತಿ ರಾಯ ಹಾಗೆಯೇ ತಂದೆ ನೀನು ತಾಯಿ ನೀನು ಈ ಮೂರನ್ನು ಹೇಳಿಬಿಟ್ಟು ದೇವರೇ ಕಾಪಾಡಪ್ಪ ಅಂತ ಹೇಳಿ ಅವಳು ಕೈ ಮುಗಿತಾಳೆ. ಈಗ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಹಬ್ಬದ ದಿನಗಳಲ್ಲಿ ನಾನು ದೊಡ್ಡ ರಂಗೋಲಿ ಹಾಕಿಬಿಟ್ಟು ಕಲರೆಲ್ಲ ಹಾಕ್ತೀನಿ. ಬಟ್ ಇದು ಡೈಲಿ ನಾನು ಚಿಕ್ಕದಾಗಿ ಹೊಸ್ತಲ ಹತ್ರ ಮಾತ್ರ ನಾನು ರಂಗೋಲಿ ಹಾಕೋದು. ನೀವೆಲ್ಲ ನಮ್ಮ ಚಾನಲ್ನಲ್ಲಿ ಇನ್ಯಾವ ಥರ ವಿಡಿಯೋ ನಿರೀಕ್ಷಿಸುತ್ತಿದ್ದೀರಾ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ರಂಗೋಲಿ ಹಾಕಿ ಆದಮೇಲೆ ನಾನಿಲ್ಲಿ ದೇವ್ರ ಪೂಜೆ ಮಾಡಲಿಕ್ಕೆ ಬಂದಿದ್ದೀನಿ. ದೇವ್ರ ಪೂಜೆ ಮಾಡೋಕ್ಕೆ ನಾನು ದೇವ್ರ ಮನೆ ಇಲ್ಲದ್ರಿಂದ ನಾನು ಜಸ್ಟ್ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ನಮ್ಮ ಮನೆ ದೇವ್ರ ಫೋಟೋನ ನಾನಿಲ್ಲಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ಸಿಂಪಲ್ಲಾಗಿ ಈಗ ಸಾಮಾನು ಎಷ್ಟಿದೆಯೋ ಅಷ್ಟರಲ್ಲೇ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ. ದೇವ್ರ ಫೋಟೋ ಇಡಲಿಕ್ಕೆ ನಾನಿಲ್ಲಿ ಸಪ್ರೇಟಾಗಿ ಮಂಟಪ ತೊಗೋಬೇಕು ಅಂತ ಇದ್ದೀನಿ. ಸಿಂಪಲ್ಲಾಗಿರೋದು ತೊಗೋಬೇಕು ಅಂತ ಇದ್ದೀನಿ. ಬಟ್ ಇನ್ನೂ ಇಲ್ಲಿ ನನಗೆ ಯಾವ ಪ್ಲೇಸಲ್ಲಿ ಏನು ಸಿಗುತ್ತೆ ಅಂತ ಹೇಳಿ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಊರು ಹೊಸದು. ಸೊ ಹೋಗ್ತಾ ಹೋಗ್ತಾ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ವಿಚಾರ, ನಾನು ಪೂಜೆನ ರೈಟ್ ಹ್ಯಾಂಡಲ್ಲೇ ಮಾಡಿರೋದು. ದೀಪ ಕೂಡ ರೈಟ್ ಹ್ಯಾಂಡಲ್ಲಿ ಹಚ್ತಾ ಇರೋದು. ಹಾಗೆಯೇ ದೇವ್ರ ಪೂಜೆನ ನಾನು ರೈಟ್ ಹ್ಯಾಂಡಲ್ಲೇ ಮಾಡಿರೋದು. ಬಟ್ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಇದು ಉಲ್ಟಾ ಕಾಣಿಸ್ತಾ ಇದೆ. ನಾನು ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅನ್ನೋ ಹಾಗೆ ಕಾಣಿಸ್ತಿದೆ. ಬಟ್ ನಾನು ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತಿರೋದು. ನೀವೆಲ್ಲ ಶಿಫ್ಟಿಂಗಲ್ಲಿ ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತೀರಾ, ಹಾಗೆಯೇ ಯಾವ ಥರ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀರಾ ನೀವು ಅಂತ ಹೇಳಿ ನನಗೆ ತಿಳಿಸಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ ನೋಡಿ ನಂದು ಪೂಜೆ. ಸಿಂಪಲ್ ಪೂಜೆ, ಬಹಳನೇ ಸಿಂಪಲ್ ಪೂಜೆ. ಗಣಪತಿ ರಾಯ ಮುಗಿವಿನ ಕೈಯ ಸಣ್ಣ ಸಣ್ಣ ಮಕ್ಕಳು ಮಾಡಿನ ತಪ್ಪನ್ನು ಮನ್ನಿಸಯ್ಯ. ಗುರು ಬ್ರಹ್ಮ ಗುರುದೇವ ಗುರು ವಿಷ್ಣು ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ನಾನು ಫಸ್ಟು ಗ್ಯಾಸ್ ಪೂಜೆ ಮಾಡಿಬಿಟ್ಟು ನಾನು ಹಾಲು ಉಕ್ಕಿಸ್ತೀನಿ. ನಮ್ಮಮ್ಮ, ಅಪ್ಪಾಜಿ, ಆಂಟಿ, ಶ್ರುತಿ ಎಲ್ಲರನ್ನೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಕರೋನಾ ಇಲ್ಲ ಅಂದಿದ್ರೆ ಖಂಡಿತ ಎಲ್ಲರೂ ಬರ್ತಿದ್ರು. ಹತ್ತಿರದಲ್ಲಿ ಇದ್ದಿದ್ದರೆ ಶ್ರುತಿ ಕೂಡ ಬಂದಿರ್ತಿದ್ರು. ಉಡುಪಿಲಿ ಹಾಲು ಉಕ್ಸುವಾಗ ಶ್ರುತಿ ಬಂದಿದ್ದರು. ಸೊ ಇಲ್ಲಿ ಎಲ್ಲರೂ ಮಿಸ್ ಮಾಡ್ಕೋತಿದ್ದೀವಿ. ತುಂಬ ದೂರ ಇರೋದ್ರಿಂದ ಯಾರೂ ಬರೋಕ್ಕಾಗಲಿಲ್ಲ. ಎಲ್ರಿಗೂ ತುಂಬ ಇಷ್ಟ ಇತ್ತು ಬರಬೇಕು ಅಂತ. ಹಾಗೆಯೇ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ದು ಹೇಗಿತ್ತು ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ. ತುಂಬಾ ಚೆನ್ನಾಗಿತ್ತು. ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ರು. ಹಾಗೆಯೇ ಕೇರ್ಫುಲ್ಲಾಗಿ ಅದನ್ನ ತೊಗೊಂಡು ಬಂದರು. ಯಾವ ಒಂದು ವಸ್ತು ಕೂಡ ಡ್ಯಾಮೇಜ್ ಆಗದೇ ನೀಟಾಗಿ ಬಂದಿದೆ. ಸೊ ನಿಮಗೇನಾದರೂ ಬೇಕಿತ್ತು ಅಂದರೆ ನೀವು ಕೂಡ ಇದೇ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ಹೇಳಬಹುದು. ನಾವು ಬುಕ್ ಮಾಡಿರೋದು ಚೇತನ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ. ಈಗ ನಾನು ಹಾಲು ಉಕ್ಸಿಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. 2-3 ವರ್ಷಕ್ಕೆ ಒಮ್ಮೆ ಟ್ರಾನ್ಸ್ಫರ್ ಆಗೋದು ಕಿರಿಕಿರಿ ಅನಿಸಿದ್ರೂ ಕೂಡ ಬೇಡದಿರೋ ವಸ್ತುಗಳೆಲ್ಲ ಒಮ್ಮೆಲೇ ಹೊರಗೆ ಹೋಗಿಬಿಡ್ತವೆ. ಅದೊಂದು ಖುಷಿ ವಿಚಾರ ಅಂತ ಹೇಳಬಹುದು. ಸೊ ಹೊಸ ಮನೆಯಲ್ಲಿ ನಮ್ಮ ಹೊಸ ಜರ್ನಿ ಸ್ಟಾರ್ಟ್ ಆಯಿತು ಇವತ್ತಿನಿಂದ. ಹಾಲು ಉಕ್ಸಿದ್ದು ಆದಮೇಲೆ ನಾವು ತಿಂಡಿ ತಿಂದ್ವಿ. ತಿಂಡಿ ಮಾಡೋಕ್ಕೆ ಆಗಲಿಲ್ಲ ಕೆಲಸದ ಬ್ಯುಸಿಲಿ. ಸೊ ಹಾಗಾಗಿ ಪಡ್ಡು ಮತ್ತು ಚಟ್ನಿನ ನಾವು ಪಾರ್ಸೆಲ್ ತೊಗೊಬಂದಿದ್ವಿ. ಈಗ ಪಡ್ಡು ತಿಂತಾಯಿದ್ದೀವಿ. ಓಕೆ, ನಾನು ತಿಂಡಿ ತಿಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಹೋಗಿ ಬರ್ತೀನಿ. ಹಾಗಾದರೆ ಬಾಯ್ ಬಾಯ್.